ಸಿರಗುಪ್ಪ ತಾಲೂಕಿನ ಉಪ್ಪಾರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊಪ್ಪನಾಳ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿನ ರಸ್ತೆಯ ಮೇಲೆ ಚರಂಡಿಯ ನೀರು ನಿಂತು ಗಬ್ಬೆದ್ದು ನಾರುತ್ತಿದ್ದು ರೋಗಗಳ ಭೀತಿಯಲ್ಲೇ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಗ್ರಾಮದ ಇನ್ನಿತರೆ ಬೀದಿಗಳಲ್ಲೂ ಕೂಡ ಮಳೆಗಾಲದಲ್ಲಿ ನಿಲ್ಲುವಂತೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಮೇಲಿನ ವಾತಾವರಣ ಉಂಟಾಗಿದ್ದು ಗ್ರಾಮದ ಜನರು ಡೆಂಗ್ಯೂ, ಚಿಕನ್ಗುನಿಯಾ, ಮಲೇರಿಯಾ ರೋಗಗಳಿಂದ ಬಳಲುವಂತಾಗಿದ್ದು ಆರೋಗ್ಯ ಕೇಂದ್ರಗಳಿಗೆ ಅಲೆಯುವಂತಾಗಿದೆ. ಶಾಲೆಗೆ ಚಿಕ್ಕ ಮಕ್ಕಳು ಬರ್ತಾರೆ, ವಯೋವೃದ್ಧರು, ವಾಹನ ಸವಾರರು ಗಲೀಜಿನಿಂದ ಕೂಡಿದ ರಸ್ತೆಯ ಮೇಲೆ ತಿರುಗಾಡುವಂತಾಗಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಫೀಸರ್ಸ್ ಕೂಡಲೇ ಈ ಗಮನ ಹರಿಸಿ ಸಮಸ್ಯೆಯ ಇತ್ಯರ್ಥಕ್ಕೆ ಮುಂದಾಗಬೇಕೆಂದು ಗ್ರಾಮಸ್ಥರಾದ ಈರಣ್ಣ ಅವರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಎಚ್ ಭೀಮಣ್ಣ ಅವರು ಮಾತನಾಡಿದ್ದು ಹೀಗೆ. ನನ್ನ ಹೆಸರು ಎಚ್ ಭೀಮಣ್ಣ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಪ್ಪನಾಳ. ಇಲ್ಲಿ 2-3 ದಿನಗಳಿಂದ ಈ ನೀರು ಹರಿತಾ ಇದೆ. ಮಕ್ಕಳಿಗೆ ವಾಸನೆ ಬರ್ತಾ ಇದೆ. ಬೇಗ ಇಲಾಖೆಯವರು ಸರಿಪಡಿಸಿಕೊಳ್ಬೇಕಂತ ಕೇಳಿಕೊಳ್ತೇನೆ. ಸರ್, ನನ್ನ ಹೆಸರು ಈರಣ್ಣ ತಂದೆ ಮುಕ್ಕಪ್ಪ. ಇಲ್ಲಿ ಸ್ಕೂಲ್ ಮಕ್ಕಳು 280 ಜನ ಹುಡುಗರು ಓದ್ತಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಡೆಂಗ್ಯೂ, ಮಲೇರಿಯಾ, ಆಮೇಲೆ H1N1 ಬರೋ ಪೋಷನ್ ಐತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ಕ್ರಮ ತಗೋಬೇಕಂತ ನಾವು ಮನವಿ ಮಾಡ್ಕೊಂತೀವಿ ಸರ್ ಅಂತ ಹೇಳ್ತೀವಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369